ಕೆಲವು ವ್ಯಕ್ತಿಗಳು ಸಂಘಟನೆಯನ್ನ ಮಾಡಿಕೊಂಡು ಇವತ್ತು ಧರ್ಮಸ್ಥಳದ ವಿರೋಧವಾಗಿ ಕೆಲವೇನೋ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಸಂತೋಷ್ ಜಿ ಅವರ ಬಗ್ಗೆನೂ ಕೂಡ ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಆಗಲಿ, ಪ್ರಚಾರಕರ ಬಗ್ಗೆ ಆಗಲಿ, BL ಸಂತೋಷ್ ಜಿ ಬಗ್ಗೆ ಆಗಲಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಸ್ವಯಂ ಸೇವಕರಿಗೆ ಇವತ್ತು ನೋವು ಕೂಡ ಉಂಟಾಗಿರ್ತಕ್ಕಂಥದ್ದು. ಯಾವುದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಪ್ರಚಾರಕರಿಗೆ ಅಗೌರವ ತರ್ತಕ್ಕಂಥದ್ದಾಗ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ರೀತಿ ಅಗೌರವ ತರ್ತಕ್ಕಂಥದ್ದಾಗ್ಲಿ, ಇದನ್ನ ನೋಡಿಕೊಂಡು ರಾಜ್ಯ ಸರ್ಕಾರವು ಕೂಡ ಸುಮ್ಮನೆ ಕೂರಬಾರದು. ಇವೆಲ್ಲ ವಿಚಾರ ಹಿಡ್ಕೊಂಡು ಇದ್ರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ರಾಜ್ಯ ಸರ್ಕಾರ ವಹಿಸಬೇಕು. ಧರ್ಮಸ್ಥಳದ ವಿಚಾರವನ್ನ ಹಿಡ್ಕೊಂಡು ವ್ಯಕ್ತಿಗಳ ವಿರುದ್ಧ ಒಂದು ತೇಜೋವಧ ಮಾಡ್ತಕ್ಕಂಥದ್ದು ಇದು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.